ಹೇಳಿಸಿದಾಗ ನಾರಾಯಣನ್ ಕೇಳ್ತಾರೆ, ಏನು ಸಮಾಚಾರ ಅಂದರೆ, ನೋಡಪ್ಪ ನಾರಾಯಣ, ನಿನ್ನ ಕಿವಿಲಿ 2 ರಾಕ್ಷಸಿಗಳು ಮನೆ ಮಾಡ್ಕೊಂಡು ವಿಶ್ರಾಂತಿ ತಗೋತವೆ, ನಮ್ಮನ್ನೆಲ್ಲ ಹಿಂಸೆ ಕೊಡ್ತವೆ. ನಾವೇನಾದರೂ ಕೂಡ ನಾವೆಲ್ಲ ಒಂದಾಗಿ ಇಟ್ಕೊಳಕ್ಕೆ ಬಂದಾಗ ಬಂದು ನಿನ್ನ ಕಿವಿಲಿ ಸೇರ್ಕೊಬಿಡ್ತವೆ. ಇದನ್ನು ಹೇಗಾದ್ರೂ ಮಾಡಿ ನೀವು ತಪ್ಪಿಸ್ಬೇಕು ಅಂತ ನಾರಾಯಣ ಈ ರಾಕ್ಷಸಿಗಳು ಋಷಿಮುನಿಗಳು ಬೇಡ್ಕೊತಾರೆ. ನಾರಾಯಣ ಹೇಳ್ತಾನೆ, ಅಷ್ಟೇ ತಾನೇ, ಅದಕ್ಕೆ ಯಾಕೆ ನೀವು ಚಿಂತೆ ಪಡ್ತೀರಾ ಅಂತ ಹೇಳಿ ತಕ್ಷಣವೇ ಆ ರಾಕ್ಷಸಿಗಳ ಮೇಲೆ ಯುದ್ಧಕ್ಕೆ ಬೀಳ್ತಾನೆ. ಯುದ್ಧ ಮಾಡಿ 3 ವರ್ಷ 4 ವರ್ಷ ಕಾಲ ಯುದ್ಧ ಮಾಡಿದ್ರು ಆ ರಾಕ್ಷಸಿಗಳನ್ನ ಏನೂ ಮಾಡಲಿಕ್ಕಾಗಲ್ಲ, ಆ ರಾಕ್ಷಸರನ್ನ ಕೊಲ್ಲಕ್ಕಾಗಲ್ಲ. ಆ ರಾಕ್ಷಸರಿಗೆ ಭಯ ಬಿದ್ದು ನಾರಾಯಣ ಹೋಗಿ ಯಾವುದೋ ಒಂದು ಊರಲ್ಲಿ ಕದ್ದು ತಿರುಗ್ತಾ ಇರ್ತಾನೆ. ಒಂದು ಹೆಣ್ಣಿನ ಅವತಾರ ತಗೊಂಡು ಆ ಮೋಹಿನಿ ಅವತಾರವನ್ನು ತಾಳಿ ಆ ರಾಕ್ಷಸಿಗೆ ಭಯ ಬಿದ್ದು ಊರೂರು ತಿರುಗ್ತಾ ಇರ್ತಾನೆ. ದೇವತೆಗಳಿಗೆ ಬೇಸತ್ತಾಯಿತು, ನಾರಾಯಣ ಕೂಡ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೆ. ಯಾಕಂದರೆ ಎಲ್ಲಿ ಗೊತ್ತಾಗ್ಬಿಟ್ರೆ ಮತ್ತೆ ಬಂದು ಕಿವಿಲ್ ಸೇರ್ಕೊಂಡ್ಬಿಡ್ತಾವ ಅಂತ ಹೇಳಿ ಬೈಕೋಸ್ಕರ ನಾರಾಯಣ ದೂರ ದೂರ ತಿರುಗ್ತಾ ಇರ್ತಾನೆ. ಇನ್ಯಾರು ಮರೆ ಅಂದಾಗ ಆ ಲಯಕರ್ತನಾಗಿರ್ತಕ್ಕಂಥ ಶಿವನ ಮರೆ ಹೋಗ್ತಾರೆ ಎಲ್ಲರೂ. ಶಿವನ್ ಕೇಳ್ತಾರೆ, ಪರಮಾತ್ಮ ಶಿವ, ನೋಡಿ ಈಗ ನೀನು ಸಹಾಯ ಮಾಡಲೇಬೇಕು. ನೋಡು, ಹೀಗೆ ಯಾವುದೋ ಒಂದು ರಾಕ್ಷಸಿಗಳು ನಾರಾಯಣನ ಕಿವಿಯಲ್ಲಿ ವಿಶ್ರಾಂತಿ ತಗೊಂಡಿದ್ವಿ, ಅವು ಅಲ್ಲಿ ಹೋಗಿ ನಾರಾಯಣ ಕೂಡ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೆ, ಅವು ನಮ್ಮ ಮೇಲೆ ಯಾವಾಗಲೂ ಸದಾ ಯುದ್ಧಕ್ಕೆ ಬರ್ತಾ ಇದ್ದಾವೆ, ನೀವು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂದಾಗ ಶಿವ ಏನು ಮಾಡ್ತಾನೆ, ಅದಕ್ಕೆ ಯಾಕೆ ಚಿಂತೆ ಪಡ್ತೀರಿ, ಇಲ್ಲಿ ನಾರಾಯಣ ಅಲ್ಲಿ ಯುದ್ಧ ಮಾಡ್ದ, ಹೌದು ಯುದ್ಧ ಮಾಡ್ದ, 3 ವರ್ಷ ಕಾಲ ಬಡ್ದಾಡಿದ್ರು ಕೂಡ ಏನೂ ಪ್ರಯೋಜನ ಆಗಿಲ್ಲ ಅಂದಾಗ, ಆಯಿತು ನಾರಾಯಣ 3 ವರ್ಷ ಯುದ್ಧ ಮಾಡ್ದ ಸರಿ, ಮಾಡುವಾಗ ಗಣಪತಿ ಪೂಜೆನ ಪ್ರಾರಂಭ ಮಾಡಿ ಅವನು ಯುದ್ಧ ಪ್ರಾರಂಭ ಮಾಡಿಲ್ಲ, ಅದಕ್ಕೆ ಅವನು ಸೋಲಾಗಿದೆ. ನೀವೆಲ್ಲ ಹೋಗಿ ನಾರಾಯಣನಿಗೆ ಹೇಳಿ ನೀವು ಆ ಯುದ್ಧ ಮಾಡುವಾಗ ಮುಂದೆ ಆ ಗಣಪತಿ ಪೂಜೆಯನ್ನು ಮಾಡಿ ಯುದ್ಧ ಮಾಡಿ ಅಂತ ಹೇಳಿ ಅಂತ ಹೇಳ್ತಾರೆ. ಹಾಗೆ ಆಗಲಿ ಅಂತ ದೇವತೆಗಳಲ್ಲಿ ಬಂದು ನಾರಾಯಣನ ಕುರಿತು ಆವಾಹನೆ ಮಾಡಿ, ನಾರಾಯಣ ನಿನ್ನೊಂದು ಗಣಪತಿ ಪೂಜೆಯನ್ನು ಬಿಟ್ಟಿದ್ದೇಂತಪ್ಪ, ಹಾಗಾಗಿ ಗಣಪತಿ ಪೂಜೆ ಮಾಡಿ ನೀನು ಯುದ್ಧ ಪ್ರಾರಂಭ ಮಾಡು ಅಂತ ಹೇಳ್ತಾರೆ. ಆಗಲಿ ಅಂತೇಳಿ ಇವರೇನು ಮಾಡ್ತಾರೆ, ನಾರಾಯಣ ಹಾಗೆ ಅಂತೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ವಿವಿಧ ಅಭಿಷೇಕ ಅರ್ಚನೆಗಳನ್ನು ಮಾಡಿ ಕರೆದಾಗ ಗಣಪತಿ ಹೇಳ್ತಾನೆ, ಆಗಲಿ ನಾನು ನಿನಗೆ ಜಯವನ್ನು ತಂದುಕೊಡ್ತೀನಿ, ನೀನು ಯುದ್ಧವನ್ನು ಮಾಡು, ಆ ರಾಕ್ಷಸ ಗೆಲ್ತೀಯಾ ಅಂತ ಹೇಳಿದಾಗ ಮತ್ತೆ ನಾರಾಯಣ ಆ ರಾಕ್ಷಸಿಗಳನ್ನ ಹುಡುಕಿ ಹೋಗಿ ಯುದ್ಧ ಪ್ರಾರಂಭ ಮಾಡ್ತಾನೆ. 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆಗಿಬಿಡುತ್ತೆ. ಆ ರಾಕ್ಷಸಿಗಳನ್ನ ಕೊಲ್ಲಕ್ಕಾಗಲ್ಲ. ನಾರಾಯಣನಿಗೆ ಬೇಸರಾಗಿ ಓಡೋಗ್ಬಿಟ್ಟು ಒಂದು ಬಂಡೆ ಹತ್ರ ಕದ್ದು ಕೂತ್ಕೊಂಡ್ಬಿಡ್ತಾನೆ. ಯೋಚನೆ ಮಾಡ್ತಾನೆ, ಏನು ಮಾಡಲಿ ಇವಾಗ, ಗಣಪತಿ ಪೂಜೆ ಮಾಡಿದ್ರು ಗಣಪತಿ ಪೂಜೆ ಮಾಡಿದೆ, ಆದರೂ ನನಗೆ ಗೆಲುವಾಗಿಲ್ವಲ್ಲ ಅಂತಂದಾಗ ಮತ್ತೆ ಇನ್ನೊಂದ್ಸರಿ ಗಣಪತಿನ ಪ್ರಾರ್ಥನೆ ಮಾಡ್ತಾನೆ. ಗಣಪತಿ ನಗ್ನಗ್ತ ಹೇಳ್ತಾನೆ, ಪ್ರತ್ಯಕ್ಷ ಆಗಿ ಜಯವಾಯ್ತಾ ಅಂದಾಗ ನಾರಾಯಣ ಕೇಳ್ತಾನೆ, ಏನಪ್ಪ ಗಣಪತಿ ನಿನ್ನ ಪೂಜೆ ಬಿಟ್ಟೆ ಅದಕ್ಕೆ ಅಂತ ಹೇಳಿದ್ರು, ನೋಡಿದ್ರೆ ನೀನು ಈ ಥರ ಮಾಡಿದಲ್ಲ ಸರಿ ಅಂದಾಗ ನಾನು ನಿನಗೆ ಅನುಗ್ರಹವನ್ನು ಮಾಡಿದ್ದೀನಿ, ನೀನು ಗೆಲ್ತೀಯ, ಆದರೆ ನೀನು ಪ್ರಯತ್ನವನ್ನು ಬಿಟ್ಟು ತಪ್ಪಾಯಿತು, ಪ್ರಯತ್ನವನ್ನು ಬಿಡಬೇಡ, ನಿನ್ನ ಪ್ರಯತ್ನ ನೀನು ಪಡ್ತಾ ಇರು ಅಂತ ಹೇಳ್ತಾನೆ. ನಾರಾಯಣನಿಗೆ ಹಂಗೆ ಹೆದರಿಕೆ, ಹೇಳಪ್ಪ ಇನ್ನೆಷ್ಟು ವರ್ಷಗಳ ಕಾಲ ತೊಂದರೆ ಪಡಬೇಕು, ಯಾವಾಗ ಜಯ ಆಗತ್ತೆ ಅಂತ, ನೀನೇನು ಯೋಚನೆ ಮಾಡಬೇಡ, ಈಗಿಂದ ಈಗ ಯುದ್ಧಕ್ಕೆ ಹೋಗುವಂದಾಗ ಮತ್ತೆ ನಾರಾಯಣ ಯುದ್ಧಕ್ಕೆ ಬರ್ತಾನೆ. 1 ವರ್ಷ ಆಗತ್ತೆ. ಮತ್ತೆ ನಾರಾಯಣನಿಗೆ ಒಂಥರ ಮಂಕು ಹೋದ್ಬಿಡತ್ತೆ. ಜಾತಕದಲ್ಲೂ ಹಾಗೆ ಬುಧನಿಗೆ ರಾಹು ಸಂಬಂಧ ಬಂದರೆ, ಗುರುವಿಗೆ ರಾಹು ಸಂಬಂಧ ಬಂದರೆ, ಲಗ್ನದಲ್ಲಿ ಚಂದ್ರನಿಗೆ ರಾಹು ಅಶುಭ ಗ್ರಹಗಳ ಸಂಬಂಧ ಬಂದರೆ ಅವನ ಮನಸ್ಸು ಮಂಕಾಗ್ಬಿಡತ್ತೆ. ಹಾಗಾಗಿ ನಾರಾಯಣನ ಮನಸ್ಸು ಕೂಡ ಅಲ್ಲಿ ಮಂಕಾಗ್ಬಿಡತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ದಿಕ್ಕೆ ದೋಷ ಅಲ್ಲ, ಶನಿ ಕಾಟ ಬಂದರೂ ಹಾಗೆ ಆಗುತ್ತೆ. ಅಂತಹ ಟೈಮಲ್ಲಿ ಈ ನಾರಾಯಣ ಇಲ್ಲಿ ನೋಡಿದಾಗ ಅವನಿಗೆ ಮನಸ್ಸು ಮಂಕಾಗತ್ತೆ, ಏನು ಮಾಡಬೇಕು ಅಂತ ಅವನಿಗೆ ದಿಕ್ಕು ತೋಚ್ತಾ ಇಲ್ಲ. ಆದರೆ ಪ್ರಯತ್ನಶೀಲನಾಗಿ ಏನು ಮಾಡ್ತಾನೆ ನಾರಾಯಣ, ಒಂದು ಬುದ್ಧಿ ಯೋಚನೆ ಮಾಡ್ತಾನೆ. ಯುದ್ಧ ಮಾಡ್ತಾ ಮಾಡ್ತಾ ಓಡೋಗಿ ಆ ಒಂದು ಬಂಡೆ ಮೇಲೆ ಸೊಂಟದ ಮೇಲೆ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ರಾಕ್ಷಸಿಗಳು ನಗ್ತವೆ, ಏನೋ ನಾರಾಯಣ ಅಲ್ಲೋಗಿ ನೀನು ನಮಗೇನು ಇದು ತೋರಿಸ್ತಾ ಇದೆಯಾ, ನಿನ್ನ ಅವತಾರ ತೋರಿಸ್ತಾ ಇದೆಯಾ, ಯುದ್ಧ ಮಾಡಬಾರೋ ಅಂತಾರೆ. ನಾರಾಯಣ ಜೋರಾಗಿ ನಗ್ತಾನೆ. ಯಾಕೆ ಕೇಳ್ತಾರೆ, ಏನು ನಾರಾಯಣ ನಗ್ತಾ ಇದೆಯಾ, ನೀನು ಯುದ್ಧ ಮಾಡಬಾ, ನೀನು ಡ್ರಾಮಾ ನಾಟಕ ಮಾಡಬೇಡ ಬಾ ಅಂತ ಕರೀತಾರೆ. ನಾರಾಯಣ ಇನ್ನೂ ಜೋರಾಗಿ ನಗ್ತಾನೆ. ರಾಕ್ಷಸಿಗಳಿಗೆ ಸಿಟ್ಟು ಬಂದ್ಬಿಡುತ್ತೆ, ಏನು ನಮ್ಮನ್ನು ನೋಡಿ ಅನಿಸ್ತಾ ಇದೆಯಾ, ಯಾಕೆ ಹಿಂಗೆ ನಗ್ತೀಯಾ, ಯುದ್ಧ ಮಾಡಬಾ ಅಂತಂದಾಗ ಅವನು ಹೇಳ್ತಾನೆ, ಚಪ್ಪಾಳೆ ಹೊಡೆದ್ಬಿಟ್ಟು, ಭಾಳ ಸಂತೋಷಪ್ಪ, ಏನಯ್ಯ ನಿಮ್ಮ ಅಣ್ಣ ತಮ್ಮಂದಿರು ರಾಕ್ಷಸಿಗಳು ನಿಮ್ಮ ಯುದ್ಧ, ಇಲ್ಲಿಗಾಗಲೇ ನಾನು 7-8 ವರ್ಷಗಳ ಕಾಲ ಕಳೆದೆ, ಅಷ್ಟು ಕೌಶಲ್ಯ ನಿಮ್ಮ ಯುದ್ಧ ಮಾಡ್ತೀರಿ, ನಿಮ್ಮ ನೋಡಿ ನನಗೆ ಬಹಳ ಆನಂದ ಆಗೋಯ್ತು ಅಂತ ನಾರಾಯಣ. ಅದಕ್ಕೆ ನಗು ಬಂತು ಅಂತ. ರಾಕ್ಷಸಿ ಹೇಳ್ತವೆ, ಈ ನಾಟಕ ಎಲ್ಲ ಬೇಡಪ್ಪ, ನೀನು ಯುದ್ಧ ಮಾಡೋಕ್ಕೆ ಬಂದಿದ್ಯಾ, ಯುದ್ಧ ಮಾಡಬಾ ನೀನು ಅಂತ. ಅಲ್ಲ ನಾನು ಮಾಡಿದೆ, ಯುದ್ಧ ಮಾಡಿದೆ, ನೋಡಿದೆ
ಎಲ್ಲ ಕೌಶಲ್ಯಗಳನ್ನು ಪ್ರದರ್ಶನ ಮಾಡಿದೆ, ಬಟ್ ನಿಮ್ಮ ಯುದ್ಧ ಕೌಶಲ್ಯ ಭಾಳ ಜೋರಾಗಿದೆ, ನನಗೆ ಭಾಳ ತೃಪ್ತಿ ಆಗೋಯ್ತು. ಅದಕ್ಕೊಂದು ರಾಕ್ಷಸಿ ಕೇಳುತ್ತೆ, ನಿಂಗೆ ತೃಪ್ತಿ ಆದರೆ ಏನು ಇವಾಗ ಅಂತ. ಅದು ಕೇಳತ್ತಿದ್ದು ನಾರಾಯಣ ಹೇಳ್ತಾನೆ, ತೃಪ್ತಿ ಆಯ್ತಲ್ಲ, ಆ ತೃಪ್ತಿ ಆಗಿರೋದ್ರಿಂದ ನಾನು ಯಾವಾಗಲೂ ಕೂಡ ನಾನು ನಾರಾಯಣ ಅಂತ ಅದು ನನಗೆ ಗೊತ್ತು ಅಂತವೆ. ಅಲ್ಲ, ಹೌದೌದು, ಕೇಳಿಸ್ಕೊಳ್ಳಿ, ನಿಮ್ಮ ಯುದ್ಧ ಕೌಶಲ್ಯ ನೋಡಿ ನನಗೆ ಬಹಳಷ್ಟು ತೃಪ್ತಿ ಆಗಿದೆ, ನಾನು ನಿಮ್ಗೆ ಏನಾದರೂ ಕೊಡ್ತೀನಿ, ಏನಾದರೂ ಕೊಡಬೇಕು, ಹಾಗಾಗಿ ಏನಾದರೂ ಕೊಡ್ತೀನಿ, ನಿಮ್ಗೆ ವರ ಕೊಡ್ತೀನಿ, ಕೇಳ್ಕೊಳ್ಳಿ ಅಂತ ನಾರಾಯಣ. ರಾಕ್ಷಸಿಗಳು ಎರಡು ಚಪ್ಪಳಾಕಿ ಜೋರು ನಗ್ತವೆ. ಅಲ್ಲಯ್ಯ, ನಮಗೆ ಎದುರ್ಕೊಂಡು ಓಡೋಗಿ ನಿಂತಿರೋ ನೀನು, ನಮಗೆ ಅದು ಎದುರ್ಕೊಂಡಿರೋ ಅಂತ ನಾವು ಯಾರಾದರೂ ವರ ಕೇಳ್ತಾರೆ ಯಾರಾದರೂ? ಹಾಂ, ಒಂದು ಕೆಲಸ ಮಾಡು, ನೀನು ಕೇಳಿ ನಾವು ಕೊಡ್ತೀವಿ ಅಂತವೆ. ರಾಕ್ಷಸ ಇನ್ನೂ ಜೋರ ನಗ್ತಾನೆ, ಇಲ್ಲ ಇಲ್ಲ, ನಾನು ಕೊಡಬೇಕಾದ ಧರ್ಮಪ್ಪ, ನಿಮ್ಮ ಕಂಡ್ರೆ ಪ್ರೀತಿ ಆಗಿದೆ, ನಾನು ಕೊಡ್ತೀನಿ ಕೇಳಿ ಅಂತ. ಅದಕ್ಕೆ ರಾಕ್ಷಸ ಹೇಳುತ್ತೆ ಆ ದೊಡ್ಡ ರಾಕ್ಷಸಿಗೆ, ಅಣ್ಣ ಇವನು ನಮ್ಮನ್ನು ಭಯ ಬಿದ್ದಿರೋನು, ಇವನಿಗೆ ಯಾಕಣ್ಣ ನಾವು ಕೊಡಬೇಕು, ಅವನ ಹತ್ರ ಕೇಳಬೇಕು, ನಾವೇ ಕೊಡೋಣ ಹೇಳು ಅಂತ. ಆಗಲಿ ಇಬ್ಬರು ಮಾತಾಡ್ಬಿಡ್ತಾರೆ. ಇದೆಲ್ಲ ಆಗಲ್ಲ, ನಾನು ಕೊಡ್ತೀನಿ, ನೀನು ಕೇಳ್ಕೊ ಅಂತವೆ. ನಾರಾಯಣ ಹೇಳ್ತಾರೆ, ನೋಡಪ್ಪ, ನೀವು ರಾಕ್ಷಸಿಗಳು, ನಿಮ್ಮನ್ನು ನಂಬೋಕ್ಕಾಗಲ್ಲ, ನಿಮ್ಮ ಮಾತಲ್ಲಿ ನಂಬಿಕೆ ಇಲ್ಲ ಅಂತ. ಅದಕ್ಕೆ ಹೇಳ್ತವೆ, ಆಯಿತು, ನಮ್ಮ ನಂಬಿಕೆ ಇಲ್ಲ ಅಂದರೆ ಏನೋ ಆಣೆ ಭಾಷೆ ಇಡಬೇಕು ಹೇಳು, ನಾನು ಪ್ರಮಾಣ ಮಾಡಿಬಿಟ್ಟು ನಾನು ಕೊಡ್ತೀನಿ ಅಂತವೆ. ಆಗಲಿಂದ ಅವರಿಬ್ಬರು ಪ್ರಮಾಣ ಮಾಡ್ತಾರೆ. ರಾಕ್ಷಸಿಗಳು ಪ್ರಮಾಣ ಮಾಡಿದಾಗ ನಾರಾಯಣ ಏನು ಮಾಡ್ತಾನೆ, ಕೇಳಲ್ಲ ಅಂತಾನೆ. ಕೇಳೋದು ಹೇಳಿದ್ವಲ್ಲ ಆಗಲೇ ಅಂತವೆ. ನೋಡು, ಒಂದೇ ಒಂದು ವರ ಕೊಡಿ, ಏನಪ್ಪ ಅಂದರೆ ನನ್ನ ಕೈಯಿಂದ ನೀವಿಬ್ಬರು ಸತ್ತೋಗ್ಬಿಡ್ರಿ ಅಂತ ವರ ಕೊಡಿ ಅಂತ ನಾರಾಯಣ. ಈ ರಾಕ್ಷಸಿಗಳಿಗೆ ದಿಕ್ಕಿ ನೀವು ಇದಿಲ್ಲ, ಮಾತು ಕೊಟ್ಟಿದ್ವಿ, 2-3 ಸಾರಿ ಮಾತು ಕೊಟ್ಟಿದ್ವಿ, ಎಲ್ಲ ಪ್ರಮಾಣ ಮಾಡಿರ್ತವೆ. ಅವಾಗೇನು ಮಾಡ್ತಾರೆ ರಾಕ್ಷಸಿಗಳು, ಆಗಲಿ ನಾರಾಯಣ, ನಾನು ನಿಮ್ಮ ಕೈಲಿ ಸಾಯ್ತೀವಿ ಅಂತ ಅವರಿಬ್ಬರು ಕೂಡ ಆ ನಾರಾಯಣ ಕಲ್ಲಿ ಹತಾಕ್ತಾರೆ. ಈ ಕಥೆ ನಮಗೆ ಏನು ತೋರಿಸುತ್ತೆ ಅಂತಂದರೆ, ಮನುಷ್ಯ ಪ್ರಯತ್ನಶೀಲರಾಗಿರಬೇಕು, ಪ್ರಯತ್ನದಿಂದಿರಬೇಕು, ಮನಸ್ಸಿಗೆ ಆ ಬುದ್ಧಿ ಶಕ್ತಿಗೆ ನಮಗೆ ಕೆಲಸವನ್ನು ಕೊಡಬೇಕು. ಕೆಲವು ವೇಳೆ ನಮ್ಮ ದೈಹಿಕವಾಗಿ ಆಗದೇ ಇರತಕ್ಕಂಥ ಕೆಲಸಗಳು ಬುದ್ಧಿಶಕ್ತಿಯಿಂದ ಆಗ್ತವೆ. ಹಾಗಾಗಿ ಗಣಪತಿ ಆರಾಧನೆ ಮಾಡೋದ್ರಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತೆ. ನಾವೇನು ಮಾಡಬೇಕು ಮಾಡಬಾರ್ದು ಅಂತ ಅದು ವಿದ್ಯೆಯಲ್ಲಾಗಲಿ, ಜ್ಞಾನದಲ್ಲಾಗಲಿ, ಬುದ್ಧಿಯಲ್ಲಾಗಲಿ, ವಿಶೇಷವಾಗಿ ಗಣಪತಿಯನ್ನು ವಶೀಕರಣಕ್ಕೆ ಅದಕ್ಕೆ ಹೇಳ್ತಾರೆ, ಓಂ ವೀರದಂತಾಯ ಲಂಬೋದರಾಯ ಹಸ್ತಿಮುಖಾಯ ಸರ್ವಕಾರ್ಯ ವಶೀಕರಣಾಯ ಸರ್ವಕಾರ್ಯ ಜಯಪ್ರದಾಯ ಅಂತ. ಅಂದರೆ ಸರ್ವಕಾರ್ಯ ವಶ ಆಗಬೇಕಾದ್ರೆ, ಕಾರ್ಯದ ಎಲ್ಲ ಕೆಲಸ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸ ಪ್ರೀತಿಯಿಂದ ಮಾಡಬೇಕು, ಅದು ಇನ್ನೊಬ್ರಿಗೆ ಇಷ್ಟ ಆಗಬೇಕು. ಇನ್ನೊಬ್ರು ಏನಪ್ಪ ಇಂಥ ಕೆಲಸ ಮಾಡ್ತಾನೆ ಅನ್ಬಾರ್ದು, ಅವನು ಮಾಡ್ತಕ್ಕಂಥ ಕೆಲಸ ಇಷ್ಟ ಆಗಬೇಕಾದ್ರೆ, ಗಂಡ ಹೆಂಡತಿ ನಡುವೆ ಒಬ್ಬರಿಗೊಬ್ಬರು ಪ್ರೀತಿ ಬರಬೇಕಾದ್ರೆ, ಗುರುಗಳಿಗೆ ಶಿಷ್ಯರ ಮೇಲೆ ಪ್ರೀತಿ ಬರಬೇಕಾದ್ರೆ, ಶಿಷ್ಯರಿಗೆ ಗುರುವಿನ ಮೇಲೆ ಪ್ರೀತಿ ಬರಬೇಕಾದ್ರೆ, ಅಥವಾ ಸ್ನೇಹಿತರ ನಡುವೆ ಪ್ರೀತಿ ಪ್ರೇಮ ಇರಬೇಕಾದ್ರೆ, ವಿಶೇಷವಾಗಿ ಪ್ರೀತಿ ಪ್ರೇಮ ಪ್ರಣಯ ಏನು ಬೇಕಾಗಿರ್ಬೋದು, ವಶೀಕರಣ ಒಬ್ಬರಿಗೊಬ್ಬರು ವಶವಾಗಬೇಕಾದ್ರೆ, ಒಬ್ಬರಿಗೊಬ್ಬರು ಪ್ರೀತಿ ಬರಬೇಕಾದ್ರೆ ಅದು ಮಹಾಗಣಪತಿಯ ಒಂದು ಅನುಗ್ರಹ ಬೇಕು. ನೀವು ಮನೆಯಲ್ಲಿ ಯಾರು ಪ್ರತಿದಿನ ಮಹಾಗಣಪತಿಯನ್ನು ಪೂಜೆ ಮಾಡ್ತಿರೋ, ಗಣಪತಿ ವ್ರತವನ್ನು ಮಾಡ್ತಿರೋ, ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಪ್ರೀತಿ ಬಹಳ ಚೆನ್ನಾಗಿರುತ್ತೆ. ಬಡತನಾಗಿದ್ರೂ ಕೂಡ ಗಂಡ ಹೆಂಡತಿ ನಡುವೆ ಪ್ರೀತಿಗೆ ಏನೂ ಕೊರತೆ ಇರಲ್ಲ. ತಂದೆ ಮಕ್ಕಳಲ್ಲಿ ಏನೂ ಪ್ರೀತಿ ಕೊರತೆ ಇರಲ್ಲ. ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಏನೂ ಕೊರತೆ ಇರಲ್ಲ. ಇಷ್ಟೇ ಬಡತನ ಇರ್ಬೋದು, ಆದರೆ ಬುದ್ಧಿಗೆ ಜ್ಞಾನಕ್ಕೆ ಯಾವುದೇ ಕೊರತೆ, ಅಲ್ಲಿ ಪ್ರೀತಿ ಪ್ರೇಮಕ್ಕೆ ಕೊರತೆ ಇರಲ್ಲ. ಅಂತಹ ಕೊರತೆ ಯಾರಲ್ಲಾದರೂ ಕಂಡು ಬಂದಾಗ ಕರ್ಮಫಲಗಳಿಂದ ಆ ಗಣಪತಿ ಆರಾಧನೆ ಮಾಡೋದ್ರಿಂದ, ಆ ಗಣಪತಿ ಪೂಜೆ ಪುನಸ್ಕಾರಗಳು ಮಾಡೋದ್ರಿಂದ, ಆ ಗಣಪತಿ ಧ್ಯಾನ ಮಾಡೋದ್ರಿಂದ ಒಬ್ಬರಿಗೊಬ್ಬರು ವಶೀಕರಣ ಆಗ್ತಾರೆ. ಎಲ್ಲ ಕೆಲಸ ಕಾರ್ಯ ಕೂಡ ಸಿದ್ಧಿಸುತ್ತೆ. ಹಾಗಾಗಿ ವೀಕ್ಷಕರೇ, ಬರ್ತಾ ಇರತಕ್ಕಂಥ ಮಹಾಗಣಪತಿಯನ್ನು ಆದರದಿಂದ ಪ್ರೀತಿಯಿಂದ ಸ್ವಾಗತಿಸಿ, ಮಹಾಗಣಪತಿಯನ್ನು ತಮ್ಮ ಶಕ್ತ್ಯಾನುಸಾರ ಗಣಪತಿಯನ್ನು ಪೂಜೆ ಪುನಸ್ಕಾರಗಳಿಂದ ಅರ್ಚಿಸಿ ಶಾಂತಿ ಸುಭಿಕ್ಷ